ದಶರಥ ಕನಯ ದೇವ ರಾಮ ಶ್ರೀರಾಮೇಯನ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಸುಮಾರು 25 ವರ್ಷಗಳಿಂದ ಇದೇ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಗಣೇಶ ದೇವಾಲಯದಲ್ಲಿ ನಾವು ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿಯಿಂದ ನಿರಂತರವಾಗಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸತತವಾಗಿ ನಿರಂತರವಾಗಿ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆ ದಿವಸ ನಡೆಯತಕ್ಕಂಥ ಕೈವಾರದ ಶ್ರೀ ಯೋಗಿನಾರಾಯಣ ಸ್ವಾಮಿ ಅವರ ದೇವಾಲಯದಲ್ಲಿ ಪ್ರತಿ ವರ್ಷ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಶ್ರೀಯುತರಾದಂಥ ಧರ್ಮಾಧಿಕಾರಿಗಳಾದಂಥ ಶ್ರೀ ಜಯರಾಮ್ ಅವರು ನಿಜವಾಗ್ಲೂ ಅವರ ಎಂಥ ಒಂದು ಕಾರ್ಯಕ್ರಮವನ್ನು ಎಲ್ರಿಗೂ ಒದಗಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಅಷ್ಟೊಂದು ಸುಮಧುರವಾದಂಥ ಕಾರ್ಯಕ್ರಮ. ನಿಜವಾಗಲೂ ನಮಗೆ ಈ ಜನ್ಮದಲ್ಲಿ ನಾವೇ ಧನ್ಯರು ಅಂತ ನಾವು ಈ ಒಂದು ಸಮಯದಲ್ಲಿ ನಾನು ಹೇಳ್ಕೋಬೋದು. ಈ ಅವರ ಸಹಕಾರ ಹಾಗೂ ನಮ್ಮ ವನರಾಶಿ ಬಾಲಕೃಷ್ಣ ಭಾಗವತರವರ ಸಹಕಾರದೊಂದಿಗೆ ಈ ಒಂದು ದೊಡ್ಡ ಕಾರ್ಯಕ್ರಮ ಪ್ರತಿ ವರ್ಷನೂ ತುಂಬ ವಿಜೃಂಭಣೆಯಿಂದ ಯಶಸ್ವಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ ಮೂಲೆ ಮೂಲೆಗಳಿಂದ ತಾಲೂಕು ಪ್ರತಿ ಕಡೆಯಿಂದನೂ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಪ್ರಾರ್ಥನೆ. ಈಗಾಗಲೇ ಎಲ್ಲ ಪ್ರಚಾರದಲ್ಲಿದೆ. ಕಾರ್ಯಕ್ರಮದ ದಿನಾಂಕ ಈ ತಿಂಗಳ 27, 28, 29 ನಿರಂತರವಾಗಿ 72 ಗಂಟೆಗಳ ಕಾಲ ಸತತವಾಗಿ ಸಂಗೀತ ನಾವು ಸವಿಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿ ಮನೆಗೂ ಕರಪತ್ರವನ್ನು ತಲುಪಿಸುವಂತ ಕಾರ್ಯಕ್ರಮವನ್ನು ಈ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಹಮ್ಮಿಕೊಂಡಿದೆ. ಈ ದಿನ ನಾವು ಈ ವಿಶೇಷವಾಗಿ ಈ ಶುಕ್ರವಾರ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಈ ಒಂದು ಕಾರ್ಯಕ್ರಮವನ್ನು ನಾವು ಮೊದಲೇ ಪ್ರಾರಂಭವಾಗಿ ಈ ಕಾರ್ಯಕ್ರಮದ ಇನ್ನೇನು ಪ್ರಾರಂಭ ಆಗೋ ತನಕ ನಾವು ಈ ಒಂದು ಪ್ರಚಾರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ವಿಶೇಷವಾಗಿ ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹೀಗಾಗಿ ಎಲ್ಲ ಭಜನಾ ಮಂಡಳಿಗೂ ಎಲ್ಲ ಗ್ರಾಮಗಳಿಗೂ ಈ ಒಂದು ಆಮಂತ್ರಣ ಬಂದಿದೆ. ಕೈವಾರ ಶ್ರೀ ಯೋಗಿನಾರಾಯಣ ಸಂಸ್ಥೆಯಿಂದ ಈ ಒಂದು ಲೆಟರ್ ಮೂಲಕ ನಮಗೆ ಈ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮ್ಮ ಭಕ್ತರಲ್ಲಿ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಒಂದು ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏನು ಅಂತಂದರೆ ಕೈವಾರ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕೈವಾರದಲ್ಲಿ ಗುರುಪೂಜಾ ಪ್ರಯುಕ್ತ ಸಂಗೀತೋತ್ಸವ ನಡೀತಾ ಇದೆ. ಈ ಒಂದು ಸಂಗೀತೋತ್ಸವಕ್ಕೆ ನಮಗೆ ವಿಶೇಷವಾಗಿರ್ತಕ್ಕಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆ ಆಹ್ವಾನದಲ್ಲಿ ನಾವು ಭಜನಾ ಮಂಡಳಿಯಿಂದ ನಮ್ಮ ಒಂದು ಭಜನಾ ಮಂಡಳಿಯಿಂದ ಹೋಗ್ತಾ ಇದ್ದೀವಿ. ಅಲ್ಲಿ 3 ದಿವಸ ನಡೀತಾ ಇರತಕ್ಕಂತಹ ಎಲ್ಲ ಸಂಗೀತೋತ್ಸವದಲ್ಲಿ ರಸದೌತಣವನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ರಸದೌತಣವನ್ನು ನಾವು ಉಣ್ಣಲಿಕ್ಕೆ ನಾವೆಲ್ಲರೂ ಸಹ ತಯಾರಾಗಿದ್ದೀವಿ. ಇಲ್ಲಿ ಬಂಧುಗಳಲ್ಲಿ ವಿನಂತಿ, ಶ್ರೀನಿವಾಸಪುರ ಪಟ್ಟಣದಲ್ಲಿ ಸುಮಾರು 25 ವರ್ಷಗಳಿಂದ ನಾವು ನಮ್ಮ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಅಂತ ಮಾಡಿಕೊಂಡು ನಾವು ಭಜನಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರ್ತೀವಿ. ಈ ಭಜನೆಗಳಲ್ಲಿ ನಮ್ಮ ಸದ್ಗುರು ಕೈವಾರ ತಾತಯ್ಯನವರ ಬರೆದಿರುವ ಅನೇಕ ಭಜನೆಗಳನ್ನು ಸಹ ನಾವು ಇಲ್ಲಿ ನಡೆಸ್ಕೊಂಡು ಬಂದಿರುತ್ತೇವೆ. ನಮ್ಮ ಪ್ರಾಂತ್ಯದಲ್ಲಿ ಜೀವ ಸಮಾಧಿ ಆಗಿರುವಂತಹ ಮಹಾನ್ ಕಾಲಜ್ಞಾನಿ ಆಗಿರುವಂಥವರು ಶ್ರೀ ಕೈವಾರ ತಾತಯ್ಯನವರು. ಇವರು ನಮ್ಮ ಪ್ರಾಂತ್ಯದಕ್ಕೆ ಸೇರಿರುವುದು ನಮಗೆ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ದಿನಾಂಕ 27, 28 3 ದಿನ ಗುರುಪೂಜಾ ಕಾರ್ಯಕ್ರಮ ಪ್ರಯುಕ್ತ ಕೈವಾರದಲ್ಲಿ ವಿಶೇಷವಾದ ಸಂಗೀತ ಕಾರ್ಯಕ್ರಮಗಳು ನಡೀತವೆ. ಅನೇಕ ಪಂಡಿತರು ವಿದ್ವಾಂಸರು ಆ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ಶ್ರೀನಿವಾಸಪುರ ಭಜನಾ ಮಂಡಳಿ ವತಿಯಿಂದ ಇಡೀ ತಾಲೂಕಿನ ಸಮಸ್ತ ಜನತೆಗೆ ನಾವು ಆಹ್ವಾನವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿ.
ತ್ರಿಕಾಲ ಜ್ಞಾನಿಗಳು ಸದ್ಗುರು ತಾತಯ್ಯನವರು ನಮ್ಮ ಪ್ರಾಂತ್ಯದಲ್ಲಿ ಓಡಾಡಿದ್ದಾರೆ. ಹಾಗಾಗಿ ನಮಗೆ ಬಹಳ ಗುರುಗಳ ಸಮಾನವಾಗಿ ಕಾಲಜ್ಞಾನ ಕೊಟ್ಟಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿದೆ. ಕೈವಾರದಲ್ಲಿ ನಡೆಯುವ ಸಂಗೀತೋತ್ಸವ ಕಾರ್ಯಕ್ರಮದ ಬಗ್ಗೆ ವಿಚಾರ ತಿಳ್ಕೊಂಡ್ರಿ. ಇಂತಹ ಕಾರ್ಯಕ್ರಮದಲ್ಲಿ ತಾವೂ ಸಹ ಭಾಗವಹಿಸಿ ಪುನೀತರಾಗಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಪ್ರಚಾರ ನೀಡಿ, ಇನ್ನೊಂದಷ್ಟು ಜನರನ್ನು ಕರೆತರಲು ಮನಸ್ಸು ಮಾಡಿ. ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.